ಮಾಡಿದ 10 ಜನ ಸರ್ ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ 10 ಜನ ಇದ್ದಾರೆ ಈಗ ಸತ್ತಿರ 10 ಜನ ಎಂಟ್ರಿ ಸತ್ತಿದ್ರು ಅವಾಗ ಏನು ಕೊಡ್ತಾ ಇದ್ದೀರಾ ಬಾರ್ ಇಕ್ಕು ಬಿಟ್ಟು ನಾವು ಮುಳ್ಮಪೇರ್ ಮಾಡಿ ಕುಂಡ್ರಿಸಿ ಬಿಟ್ರು ಅಲ್ಲಪ್ಪ ನನ್ನ ಮಕ್ಕಳು ಜನ ಇಲ್ದೇ ಸರ್ಕಾರನ ಸರ್ ಪ್ರತಿಯೊಬ್ಬರು ಗೋಳಾಟ ನೋಡಕ್ಕಾಗ್ತಾರೆ ಸರ್ ಕುಡಿದು ಬಿಟ್ಟು ಇಲ್ಲಿ ಅವ್ರ ಹೆಣ್ಮಕ್ಳು ಬರ್ತಾ ಇದ್ರು ಲೆಕ್ಕ ಇಕ್ಕಲ್ಲ ಮದ್ಯ ಸೇವಿಸಿ 20ಕ್ಕೂ ಹೆಚ್ಚು ಮಂದಿ ಸಾವು. ಬಾರ್ಗೆ ಬೀಗ ಹಾಕಿ ಮಹಿಳೆಯರು ಪ್ರತಿಭಟನೆ. ಸರ್ ಪ್ರತಿಯೊಬ್ಬರು ಗೋಳಾಟ ನೋಡಕ್ಕಾಗ್ತಾರೆ ಸರ್ ಕುಡಿದು ಬಿಟ್ಟು ಇಲ್ಲಿ ಅವ್ರ ಹೆಣ್ಮಕ್ಳು ಬರ್ತಾ ಇದ್ರು ಲೆಕ್ಕ ಇಕ್ಕಲ್ಲ. ಎಂಎಸ್ಐಎಲ್ ತೆರವು ಮಾಡುವಂತೆ ಗ್ರಾಮದ ನಾರಿಯರ ಆಗ್ರಹ. ಕುಡಿತ ಅನ್ನೋದು ಕುಟುಂಬವನ್ನೇ ಬೀದಿಗೆ ತರುವಂತೆ ಮಾಡುತ್ತೆ. ಮನೆಯಲ್ಲಿದ್ದ ವಸ್ತುಗಳನ್ನ ಮಾರಾಟ ಮಾಡಿ ಕುಡಿಯುವ ಗಂಡಂದಿರು ಕೂಡ ಇದ್ದಾರೆ. ತಮ್ಮ ಗಂಡಂದಿರ ಚಟವನ್ನ ಬಿಡಿಸಲು ತಮ್ಮ ಸಂಸಾರವನ್ನ ಕಾಪಾಡಲು ಹೆಣ್ಣು ಮಕ್ಕಳು ಹೋರಾಟ ಮಾಡುವುದನ್ನ ಅಲ್ಲಲ್ಲಿ ಕಂಡಿದ್ದೇವೆ. ಇದೀಗ ಮದ್ಯ ಸೇವನೆ ಮಾಡಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಬಾರ್ ಅನ್ನ ಬಂದ್ ಮಾಡುವಂತೆ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಆಗ್ರಹಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ಗ್ರಾಮವೊಂದರಲ್ಲಿ ಮದ್ಯ ಸೇವಿಸಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಮಹಿಳೆಯರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತರಿದಾಳು ಗ್ರಾಮದಲ್ಲಿದ್ದ ಎಂಎಸ್ಐಎಲ್ನಲ್ಲಿ ಬಾರ್ ಖರೀದಿಸಿ ಮದ್ಯ ಸೇವಿಸಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಮನೆಗೆ ಆಧಾರವಾಗಿದ್ದವರನ್ನ ಕಳೆದುಕೊಳ್ಳಲು ಮದ್ಯದ ಅಂಗಡಿಯೇ ಕಾರಣ ಎಂದು ಗ್ರಾಮದ ಮಹಿಳೆಯರು ರೊಚ್ಚಿಗೆದ್ದಿದ್ದು ಬೀದಿಗಿಳಿದಿದ್ದಾರೆ. ತರಿದಾಳು ಗ್ರಾಮದ ಬಾರ್ ಮುಂದೆ ಜಮಾಯಿಸಿದ ಮಹಿಳೆಯರು ಬಾರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿ ತಮ್ಮ ಕಿಚ್ಚನ್ನ ಹೊರಹಾಕಿದ್ದಾರೆ. ಇನ್ನು ತರಿದಾಳು ಗ್ರಾಮದಲ್ಲಿರೋ ಎಂಎಸ್ಐಎಲ್ ತೆರೆದಿರೋದ್ರಿಂದ ಹುಡುಗರು ಕುಡುಕರಾಗ್ತಿದ್ದಾರೆ. ಈ ಬಾರ್ನಲ್ಲಿ ಸಿಗುವ ಮದ್ಯವನ್ನ ಸೇವಿಸಿ ಗ್ರಾಮದಲ್ಲಿ ಸಾಲು ಸಾಲು ಸಾವುಗಳು ಆಗ್ತಾ ಇವೆ. ಕಳೆದ 8 ವರ್ಷಗಳಿಂದ ಸುಮಾರು 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈ ಬಾರ್ನಿಂದಾಗಿ ಕುಡುಕರು ಹೆಚ್ಚಾಗ್ತಾ ಇದ್ದು ಗ್ರಾಮದ ಶಾಲೆಯನ್ನ ಕುಡುಕರ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಿಂದ ಶಾಲೆಯನ್ನ ಕೂಡ ಬಂದ್ ಮಾಡಲಾಗಿದೆ. ಹೀಗಾಗಿ ಕೂಡಲೇ ಗ್ರಾಮದಲ್ಲಿರೋ ಎಂಎಸ್ಐಎಲ್ ತೆರವು ಮಾಡಿ ನಮ್ಮ ಕುಟುಂಬಗಳನ್ನ ಉಳಿಸಿ ಎಂದು ಮಹಿಳೆಯರು ಆಗ್ರಹಿಸಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡಲು ಬಿಡೋದಿಲ್ಲ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ಈ ಬಾರ್ ಬಂದಾಗ್ಲಿಂದನೂ ಸುಮಾರು ಅಂದ್ರೆ ಒಂದು 20 ಜನ 10 ವರ್ಷದಿಂದ ಒಂದು 25 ವರ್ಷದವರೆಗೂ ಒಂದು 20 ಜನ ಹುಡುಗರು ಸತ್ತೋದ್ರು. ಮೇನ್ ಏನು ಅಂದ್ರೆ ನಮ್ಮ ಸ್ಕೂಲ್ ಹೈಸ್ಕೂಲ್ ಇತ್ತು. ಆ ಸ್ಕೂಲ್ ಕುಡಿಯೋದಿಂದನೂ ಹೈಸ್ಕೂಲ್ ಹೋಗೋದು, ಅಲ್ಲಿ ಎಣ್ಣೆ ಕುಡಿಯೋದು, ಬಾಟ್ಲುಗಳು ಹಾಕೋದು, ಮೇಸ್ಟ್ರುಗಳೆಲ್ಲ ಭಯ ಬಿದ್ದುಬಿಟ್ಟು ಹೈಸ್ಕೂಲ್ ಮುಚ್ಚಾಕಿದ್ರು. ಇದು ಕಳ್ಳಿಪುರಕ್ಕೆ ಹೋಗ್ತಾರೆ. ಹಳ್ಳಿಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಹುಡುಗರಿಗೆ ಸೇಫ್ಟಿ ಏನು ಇಲ್ಲ. ಅವ್ರಿಗೆ ಬರೋಕ್ಕೆ ಬಸ್ ಅನುಕೂಲ ಇರಲ್ಲ. ಒಂದೇ ಸಮನಾಗೆ ಗಂಡಸರಿರಲ್ಲ ಹೋಗಿ ಮನೆ ಕರ್ಕೊಬರೋಕ್ಕೆ. ಅದಕ್ಕೋಸ್ಕರ ಪ್ರತಿ ಒಬ್ರು ಎಷ್ಟು ಬಾಧೆ ಬಿದ್ದು ಇದನ್ನ ಹೈಸ್ಕೂಲ್ನ ಉಳಿಸ್ಕೋಬೇಕು ಅಂತ ನೋಡಿದ್ವಿ. ಯಾರು ನಮಗೆ ಊರಾಗೆ ಒಂದು MLA ಇಂದ ನಮ್ಗೆ ಯಾರು ಇದೇ ಕೊಟ್ಟಿಲ್ಲ ಸರ್. ನಮಗೆ ನಾವು 3 ವರ್ಷದಿಂದ ಕೊಟ್ಟಿರೋವೆಲ್ಲ ಕೆಳಕ್ಕೆ ಹಾಕೊಳೋದು. ಬಾರ್ ಮುಚ್ಸಕ್ಕಂತೂ ಯಾರು ಬರಲೇ ಇಲ್ಲ ಸರ್ ನಮಗೆ. ಅದಕ್ಕೋಸ್ಕರ ನಮ್ಮ MSI ಬಾರ್ ಏನು ಬೇಕಿಲ್ಲ ನಮಗೆ. ಅದಕ್ಕೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಸತ್ತೋದ್ರು. ಅದಕ್ಕೋಸ್ಕರ ನಮಗೆ ಈ ಬಾರ್ ಮುಚ್ಚಿಸ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡ್ಬೋದು ಸರ್. ನಮ್ಮೂರಿಗೆ MSI ಬೇಡ. ಯಾಕಂದರೆ ನಿನ್ನೆ ತಾನೇ ನಮ್ಮ ಅಣ್ಣ 46 ವರ್ಷ, ನಮ್ಮ ಅಣ್ಣಗಿನ್ನ ಈ ಚಿಕ್ಕ ಚಿಕ್ಕ ಮಕ್ಕಳು ಏನ್ರಿ ಇದು ಮಾಡಿದಕ್ಕಿಂತ 10 ಜನ ಸರ್ ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ. 10 ಜನ ಇದ್ದಾರೆ ಮುಂಡೆಯರು, 10 ಜನ ಸತ್ತಿದ್ದಾರೆ ಸರ್ ಗಂಡರು. ಅದಕ್ಕೆಲ್ಲ ಪ್ರೂಫ್ ಕೊಡ್ತಾ ಇಲ್ಲ ಯಾರು. ಆ ಸಾರಂಗೆ ಕೇಳಿದ್ರೆ ಹೇಳ್ತಾ ಇದ್ದಾರೆ 3 ತಿಂಗಳು ಟೈಮ್ ಕೇಳ್ತಾ ಇದ್ದಾರೆ. ನಾವು 3 ತಿಂಗಳು ಕೇಳ್ತಾ ಇದ್ದೀವಿ. 3 ತಿಂಗಳ ಒಳಗಡೆ ಸತ್ತೋರಿಗೆ ಹೆಂಗೆ ಕೊಡ್ತೀರಾ ಸರ್? ಅದೇ ಕೇಳ್ತಾ ಇದ್ದೀವಿ. 3 ತಿಂಗಳು ಟೈಮ್ ಕೊಡ್ತೀವಿ. 3 ತಿಂಗಳ ಒಳಗಡೆ ಎಣ್ಣೆ ಕೊಟ್ಟು ಸತ್ತೋರಿಗೆ ಹೆಂಗೆ ಕೊಡ್ತೀರಾ? ಇಲ್ಲ ಇವಾಗ ಸತ್ತಿರ 10 ಜನ ಎಂಟ್ರಿ ಸತ್ತಿದ್ದಾರೆ ಅವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ? ಅಷ್ಟು ಕೊಡಿ. ಅದು ಕೇಳ್ತಾ ಇದ್ದೀವಿ. ಅದಕ್ಕೇನು ಮಾತಾಡ್ತಾ ಇಲ್ಲ. ಸರ್ಕಾರ ಜನ ಇಲ್ಲದೇ ಸರ್ಕಾರ ಸರ್. ಜನ ಇಲ್ದೇ ಸರ್ಕಾರನಾ ನೋಡಿ. 2021 ಕೊಟ್ಟಿರೋದು ಇದು. 2020 ನನಗೆ ಬೇಡ ಅಂತ ಪಂಚಾಯತಿಯಿಂದ ಕೊಟ್ಟಿರೋದು. ಸರ್ ಪ್ರತಿಯೊಬ್ಬರು ಗೋಳಾಟ ನೋಡಕ್ಕಾಗ್ತಲ್ಲ ಸರ್. ಮನೆಯಲ್ಲಿ ತಿಪ್ಪೆಯಲ್ಲಿ ಇಳಿದ್ ಬರ್ಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಫೋನ್ ಮಾಡಿ ಕರ್ಸ್ಕೊಬೇಕು ಸರ್. ಬಸ್ ಬರೋ ಟೈಮ್ಗೆ ಬಸ್ ಬರ್ತಾ ಇದೆ ಬನ್ರಿ ಕರ್ಕೊಂಡು ಹೋಗ್ರಿ ಅಂತ. 50 ವರ್ಷದಿಂದ ಒಬ್ರೇ ಅವ್ರು ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ತಿದ್ರು. ಇವಾಗ
ಕುಡಿದು ಬಿಟ್ಟು ಇಲ್ಲೇ ಅವ್ರ ಹೆಣ್ಮಕ್ಳು ಬರ್ತಾ ಇದ್ರು ಲೆಕ್ಕ ಇಕ್ಕಲ್ಲ, ಕೇರ್ ಮಾಡಲ್ಲ. ಯಾರು ನಮ್ಮೂರವರೇ ಅಲ್ಲ, ಬೇರೆ ಊರಲ್ಲೆಲ್ಲ ಬರ್ತಾರಲ್ಲ ಸರ್, ಕುಡಿಯಕ್ಕೆ. ನಮ್ದು ದೊಡ್ಡ ಅಲ್ಲೇ ಹುಚ್ಚ ಒಯ್ಯೋದು, 5 ಹಳ್ಳಿಯಿಂದ ಅಲ್ಲೇ ಬರೋರು. ಕಸೆ ಮಾಡೋದು, 5 ಹಳ್ಳಿಯಿಂದ ನಮ್ಮ ಸ್ಕೂಲ್ ಬರೋರು. ಮಾತಾಡೋದು, ಇವೆಲ್ಲ ಮಾಡ್ತಾ ಇದಾರೆ. ಒಂದಲ್ಲ ಎರಡಲ್ಲ ಸರ್, ಇದರಿಂದ ಇಲ್ಲಿ 100 ಮೀಟರ್ ಇಲ್ಲಿ ಸ್ಕೂಲ್ 100 ಮೀಟರ್ ಸರ್, 5 ಹಳ್ಳಿಯಿಂದ ಬರೋರು. ನಮ್ಮ ಸ್ಕೂಲ್ ಕ್ಲೋಸ್ ಆಯ್ತು ಸರ್, 50 ವರ್ಷ ಸರ್ಕಾರಿ ಶಾಲೆ ಸರ್, ಸರ್ಕಾರಿ ಶಾಲೆ ಕ್ಲೋಸ್ ಆಯ್ತು. ಎಲ್ಲ ಹುಡುಗರು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಹಳ್ಳಿ ಬರೋ ಹೋಗ್ತಾ ಇದಾರೆ. ನಮ್ಮೂರು ಯಾರು ಹೋಗ್ತಾರೆ, ಬಾರಿ ಇದೆ ಅಂತ ಯಾರು ಸೇರಿಸ್ತಾ ಇಲ್ಲ. ಇಲ್ಲಿ 3 ದಿವಸ ಮನ್ಕೊಂಡಿದ್ರು ಕುಡ್ದು ಬಿಟ್ಟು 3 ದಿವಸ ಕರ್ಕೊಂಡು ಹೋಗಿದ್ದೀನಿ. 4ನೇ ದಿವಸಕ್ಕೆ ಬೆಂಗಳೂರಿಗೆ ಹಾಕೊಂಡು ಹೋಗಿದ್ದೀವಿ. ಕುಡ್ದಿಂದ ಏನ್ ಸತ್ತೋಗ್ಬಿಡ್ತಾ ಇರೋದಿಲ್ಲ. ನನ್ನ ಮಗ ಕುಂಟನು, ನಡಿಯಕ್ ಆಗೋದಿಲ್ಲ. ಇವಾಗ ನಾನು ಒಬ್ಬಳು ದುಡಿಬೇಕು, ನಾನು ಸಂಸಾರ ಮಾಡಬೇಕು. ಇವಾಗ ನಮ್ ಗಂಡಿ ಬಾರ್ ಇಕ್ಬಿಟ್ಟು ನಮ್ ಗಂಡಿ ನಮ್ ಮುತ್ತೇಸನೆಲ್ಲ ಕಳ್ಕೊಂಡ್ಬಿಟ್ವಿ. ಮುಣ್ಮಪೇರ ಅನ್ಸ್ಬಿಟ್ರಿ. ಯಾರನ್ನ ಅಡ್ಡ ಬಂದ್ರು ನಾವು ದೂರ ಹೋಗ್ಬೇಕು. ಯಾಕೆ ನಮ್ ಬೆಲೆ ಇಲ್ಲ. ಅದು ಬಾರ್ ಇಕ್ಬಿಟ್ಟು ನಮ್ ಮುಣ್ಮಪೇರ್ ಮಾಡಿ ಕುಂಡ್ರಿಸ್ಬಿಟ್ರು ಅಲ್ಲೋಪರ್ ನನ್ ಮಕ್ಳು. ಇವಾಗ ನನ್ ಮಗನ್ ಕರ್ಕೊಂಡ್ ನೀವು ಹೊಟ್ಟೆ ಉಸ್ಕೊಂಡಿ ಅಂತ ಮಗ ಇವತ್ತು ಕುಗ್ಕೊಂಡಿರೋದು ಮನೆ ಒಳಗೆ. ಇನ್ನು ಎಂಎಸ್ಐಎಲ್ ನಿಂದಾಗಿ ಗ್ರಾಮದಲ್ಲಿ ಸಾಲು ಸಾಲು ಸಾವುಗಳು ಆಗ್ತಾ ಇರೋದು, ಜೊತೆಗೆ ಗ್ರಾಮದ ಶಾಲೆಯೇ ಬಂದಾಗಿದ್ದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಹೀಗಾಗಿ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ ಗ್ರಾಮದ ಕುಟುಂಬಗಳನ್ನ ರಕ್ಷಣೆ ಮಾಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ. ಈಗ ಮಾಡಿದಕ್ಕಿಂತ 10 ಜನ ಸರ್, ನಿಮ್ಗೆ ಇಲ್ಲಿ ಪ್ರೂಫ್ ತೋರಿಸ್ತೀವಿ. 10 ಜನ ಇದ್ದಾರೆ. ಸತ್ತಿರ 10 ಜನ ಎಂತ ಸತ್ತಿದ್ರು, ಅವಾಗ ಏನ್ ಕೊಡ್ತಾ ಇದ್ದಾರೆ? ಬಾರ್ ಇಕ್ಬಿಟ್ಟು ನಮ್ ಮುಣ್ಮಪೇರ್ ಮಾಡಿ ಕುಂಡ್ರಿಸ್ಬಿಟ್ರು ಅಲ್ಲೋಪರ್ ನನ್ ಮಕ್ಳು. ಜನ ಇಲ್ದೇನೆ ಸರ್ಕಾರನ ಸರ್, ಪ್ರತಿಯೊಬ್ಬರು ಗೋಳಾಟ ನೋಡಕ್ ಆಗ್ತಾರೆ ಸರ್. ಕುಡಿದು ಬಿಟ್ಟು ಇಲ್ಲೇ ಅವ್ರ ಹೆಣ್ಮಕ್ಳು ಬರ್ತಾ ಇದ್ರು ಲೆಕ್ಕ ಇಕ್ಕಲ್ಲ. ಇವಾಗ ನನ್ನ ಮಗನ್ ಕರ್ಕೊಂಡ್ ನೀವು ಹೊಟ್ಟೆ ಉಸ್ಕೊಂಡಿ ಅಂತ